ಸ್ಕ್ವಿಡ್ ಗೇಮ್ ಎಪಿಸೋಡ್ 1. ಸಿಯೋಂಗ್ ಗಿ-ಹನ್ ತನ್ನ ಅದೃಷ್ಟದ ಮೇಲೆ ಕಣ್ಣಿಟ್ಟಿದ್ದಾನೆ, ಸಾಲಗಾರರಿಗೆ ಅಪಾರ ಸಾಲಗಳನ್ನು ಸಂಪಾದಿಸಿದ್ದಾನೆ ಮತ್ತು ತನ್ನ ಮಗಳು ಮತ್ತು ಮಾಜಿ ಪತ್ನಿಯಿಂದ ದೂರವಾಗುತ್ತಾನೆ. ಒಂದು ಸುರಂಗಮಾರ್ಗ ನಿಲ್ದಾಣದಲ್ಲಿ ಚೆನ್ನಾಗಿ ಉಡುಗೆ ತೊಟ್ಟ ವ್ಯಕ್ತಿ ಹಣಕ್ಕಾಗಿ ಡಚ್ಚಿ ಆಟವನ್ನು ಆಡಲು ಅವನನ್ನು ಆಹ್ವಾನಿಸುತ್ತಾನೆ ಮತ್ತು ಹೆಚ್ಚಿನ ಪಣಕ್ಕಿಟ್ಟ ಆಟಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ನೀಡುತ್ತಾನೆ. ಗಿ-ಹನ್ ಆರಂಭದಲ್ಲಿ ನಿರಾಕರಿಸುತ್ತಾನೆ, ಆದರೆ ಅವನ ತಾಯಿಗೆ ಟೈಪ್ 2 ಮಧುಮೇಹ ಇರುವುದು ಪತ್ತೆಯಾದಾಗ ಮತ್ತು ಅವಳ ವೈದ್ಯಕೀಯ ಚಿಕಿತ್ಸೆಗೆ ಪಾವತಿಸಲು ಅವನಿಗೆ ಯಾವುದೇ ಮಾರ್ಗವಿಲ್ಲದ ನಂತರ ಮರುಪರಿಶೀಲಿಸುತ್ತಾನೆ. ಅವನಿಗೆ ನಿದ್ರೆ ಬರುವಂತೆ ಮಾಡಲಾಗಿದ್ದು 455 ಇತರರೊಂದಿಗೆ ಡಾರ್ಮಿಟರಿಯಲ್ಲಿ ಎಚ್ಚರಗೊಳ್ಳುತ್ತಾನೆ. ಅವರ ಕಡು ಹಸಿರು ಟ್ರ್ಯಾಕ್ ಸೂಟ್ಗಳಲ್ಲಿರುವ ಸಂಖ್ಯೆಯಿಂದ ಮಾತ್ರ ಗುರುತಿಸಲಾಗುತ್ತದೆ. ಗುಲಾಬಿ ಜಂಪ್ ಸೂಟ್ಗಳಲ್ಲಿ ಮುಖವಾಡ ಧರಿಸಿದ ಗಾರ್ಡ್ಗಳ ಗುಂಪು ಆಗಮಿಸುತ್ತದೆ ಮತ್ತು 6 ದಿನಗಳಲ್ಲಿ 6 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಆಟಗಾರರಿಗೆ ಶತಕೋಟಿ ಗೆದ್ದ ಬಹುಮಾನದ ಹಣವನ್ನು ನೀಡಲಾಗುತ್ತದೆ ಎಂದು ವಿವರಿಸುತ್ತದೆ. ಆಟಗಳನ್ನು ಫ್ರಂಟ್ ಮ್ಯಾನ್ ಎಂದು ಕರೆಯಲ್ಪಡುವ ಕಪ್ಪು ಬಟ್ಟೆ ಧರಿಸಿದ ಮುಖವಾಡ ಧರಿಸಿದ ವ್ಯಕ್ತಿ ನೋಡಿಕೊಳ್ಳುತ್ತಾನೆ. ಗಿ-ಹನ್ ಮೆದುಳಿನ ಗೆಡ್ಡೆಯಿಂದ ಬಳಲುತ್ತಿರುವ ವೃದ್ಧ ಪ್ಲೇಯರ್ 001 ಜೊತೆ ಸ್ನೇಹ ಬೆಳೆಸುತ್ತಾನೆ ಮತ್ತು ಇತರ 2 ಆಟಗಾರರನ್ನು ಗುರುತಿಸುತ್ತಾನೆ. ಬಾಲ್ಯದ ಸಹಪಾಠಿ ಮತ್ತು ಹೂಡಿಕೆ ದಲ್ಲಾಳಿಯಾಗಿ ಬದಲಾದ ಪ್ಲೇಯರ್ 067 ಮತ್ತು ಹಿಂದೆ ಅವನಿಂದ ಕದ್ದ ಜೇಬುಗಳ ಮೊದಲ ಆಟ ರೆಡ್ ಲೈಟ್ ಗ್ರೀನ್ ಲೈಟ್. ಇದರಲ್ಲಿ ಚಲಿಸುತ್ತಿರುವ ಯಾರನ್ನಾದರೂ ಸ್ಥಳದಲ್ಲೇ ಗುಂಡಿಕ್ಕಿ ಕೊಲ್ಲಲಾಗುತ್ತದೆ. ಎಪಿಸೋಡ್ ಆಟಗಳ ದುಃಖಕರ ಸ್ವರೂಪವನ್ನು ಸಿಯೋಂಗ್ ಗಿ-ಹನ್ ತನ್ನ ಅದೃಷ್ಟದ ಮೇಲೆ ಕಣ್ಣಿಟ್ಟಿದ್ದಾನೆ. ಅರಿತುಕೊಂಡ ಅರ್ಧದಷ್ಟು ಆಟಗಾರರು ಭಯಭೀತರಾಗಿ ಓಡಿಹೋಗಲು ತನ್ನ ಮಗಳು ಮತ್ತು ಮಾಜಿ ಪತ್ನಿಯಿಂದ ದೂರವಾಗುತ್ತಾನೆ. ಸಾಂಗ್ ವು ಒಂದು ಸುರಂಗಮಾರ್ಗ ನಿಲ್ದಾಣದಲ್ಲಿ ಚೆನ್ನಾಗಿ ಉಡುಗೆ ತೊಟ್ಟ ವ್ಯಕ್ತಿ ಹಣಕ್ಕಾಗಿ ಇತರ ಹಲವಾರು ಜನರು ಆಡಲು ಅವನನ್ನು ಆಹ್ವಾನಿಸುತ್ತಾನೆ ಮತ್ತು ಹೆಚ್ಚಿನ ಪಣಕ್ಕಿಟ್ಟ ಆಟಗಳಲ್ಲಿ ಭಾಗವಹಿಸುತ್ತಾನೆ.